ಹೇಗಿರಬೇಕು ಅಂತ ಅಡ್ವೈಸ್ ಮಾಡಿ. ನೋಡಿ, ಒಂದನೇದು ವೀರಶೈವ ಲಿಂಗಾಯತ ಎರಡೂ ಒಂದೇ, ಭಿನ್ನ ಅಲ್ಲ, ಬೇರೆ ಅಲ್ಲ ಅನ್ನುವಂಥ ಮಾತನ್ನು ಮೊದಲಿನಿಂದ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ಮತ್ತು ಶತಾಯುಷಿಗಳಾದಂಥ ನಮ್ಮೆಲ್ಲರ ಆರಾಧ್ಯ ದೈವರಾದಂಥ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಅವರೇ ಈ ವಿವಾದ ಎದ್ದಿದ್ದಂಥ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ, ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತೇಳಿ ಹೇಳಿ. ಅದನ್ನು ಪ್ರತಿಪಾದನೆ ಮಾಡುವಂಥ ಒಂದು ದೃಷ್ಟಿಯಿಂದ ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ನಡೀತು. ಮಠಾಧಿಪತಿಗಳ ಒಕ್ಕೂಟನೂ ಅದರಲ್ಲಿ ಅವರೆಲ್ಲ ಸೇರಿ ಆಯೋಜನೆ ಮಾಡಿದಂಥದ್ದು. ಯಶಸ್ವಿಯಾಗಿ ಈ ಸಮಾವೇಶ ನಡೆದಿದೆ. ಈ ಸಮಾವೇಶದ ಯಶಸ್ಸಿಗೆ ಕಾರಣಕರ್ತರಾದಂಥ ಎಲ್ಲರಿಗೆ, ಪೂಜ್ಯ ದಿಂಗಾಲೇಶ್ವರ ಸ್ವಾಮೀಜಿಯವರಿಗೆ, ಪಂಚಪೀಠಾಧೀಶ್ವರರಿಗೆ, ಮತ್ತು ಪೂಜ್ಯ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ತುಮಕೂರವರಿಗೆ, ನೂರಾರು ಜನ, 1000 ತನಕ ಹರಗುರು ಚರಮೂರ್ತಿಗಳು ಅದರಲ್ಲಿ ಭಾಗವಹಿಸಿದ್ದರು. ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು ಭಾಗವಹಿಸಿದ್ದರು. ಮತ್ತು ನಮ್ಮೆಲ್ಲರ ನೆಚ್ಚಿನ ಮಾರ್ಗದರ್ಶಕರು ಹಿರಿಯರಾದಂಥ ಮಾನ್ಯ ಶಾಮನೂರು ಶಿವಶಂಕರಪ್ಪ ಸಾಹೇಬರು ಅನಾರೋಗ್ಯದ ಕಾರಣ ಅವರು ಬರಲಿಕ್ಕಾಗಲಿಲ್ಲ. ಹೀಗಾಗಿ ಉಪಾಧ್ಯಕ್ಷನಾಗಿ ಇವತ್ತು ನಾನು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ಮಹಾಸಭೆಯ ನಿಲುವೇನಿದೆ ಅದನ್ನು ತಿಳಿಸಿದ್ದೇನೆ. ಸರ್, ಇದು